ನಮಸ್ಕಾರ ಸ್ನೇಹಿತರೆ, ಯಸ್ವಿ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ತಾಯಿ ದುರ್ಗಾ ಮಾತೆ ಎಲ್ಲರಿಗೂ ಆಶೀರ್ವಾದ ಮಾಡಲಿ, ಚೆನ್ನಾಗಿಟ್ಟಿರಲಿ ಅಂತ ನಾನು ಸಹ ಕೇಳ್ಕೊಳ್ತಾ ಇದ್ದೀನಿ. ಅಮ್ಮ ಅಥವಾ ತಾಯಿ ಅನ್ನೋ ಎರಡು ಅಕ್ಷರದಲ್ಲಿ ಎಷ್ಟು ಪವರ್ ಇದೆ ಅಲ್ವಾ. ನಾವು ಸಾಮಾನ್ಯ ಮನುಷ್ಯರಲ್ಲೇ ಅಮ್ಮ ತಾಯಿ ಅಂದರೆ ಎಷ್ಟು ನಾವು ಗೌರವ ಕೊಡ್ತೀವಿ, ಎಷ್ಟು ಶಕ್ತಿ ಇರುತ್ತೆ, ಮಕ್ಕಳಿಗೆ ಎಷ್ಟು ನಂಬಿಕೆ ಇರುತ್ತೆ. ಹಾಗೆಯೇ ಈ ಎಲ್ಲರಿಗಿಂತ ಒಂಥರ ನಮಗೆ ಕಾಪಾಡ್ತಾಳೆ ಅಮ್ಮ ದುರ್ಗಾ ಮಾತೆ ಅನ್ನೋದು ನಮಗೆ ಈ ಟೈಮಲ್ಲಂತೂ ಇನ್ನೂ ಜಾಸ್ತಿ ಅನಿಸುತ್ತೆ. ಸೊ ಹಿಂದೂಗಳು ಆಚರಿಸೋ ಪ್ರಮುಖ ಹಬ್ಬನೇ ಈ ನವರಾತ್ರಿ ಅಂತ ಹೇಳ್ಬೋದು. ಹೆಸರೇ ಹೇಳೋ ಹಾಗೆ 9 ದಿನಗಳ ಕಾಲ ದುರ್ಗಾ ಮಾತೆ ಮಹಿಷಾಸುರ ಅನ್ನೋ ರಾಕ್ಷಸನ ಜೊತೆ ಹೋರಾಡಿ 10ನೇ ದಿನ ಗೆಲುವನ್ನು ಸಾಧಿಸ್ತಾಳೆ. ಸೊ ಹಾಗಾಗಿ ಅದು ವಿಜಯದಶಮಿ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತೀವಿ. 9 ದಿನ ಅವಳು ಫೈಟ್ ಮಾಡ್ತಾ ಇರ್ತಾಳೆ. ಸೊ ಯಾವಾಗ ಮಹಿಷಾಸುರನ ಕಾಟ ತುಂಬ ಜೋರಾಗಿ ಹೋಗ್ಬಿಡತ್ತೆ, ಅವನನ್ನು ಯಾವ ಥರದಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಗ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನೇ 3 ಜನನು ಅವ್ರವ್ರ ಶಕ್ತಿನ ದೇವಿಗೆ ಕೊಟ್ಬಿಟ್ಟು ಅವಳನ್ನು ಕ್ರಿಯೇಟ್ ಮಾಡಿ ಈ ಮಹಿಷಾಸುರನ ಕೊಲ್ಲಿಕ್ಕೋಸ್ಕರ ಕಳಿಸೋದ್ರಿಂದ ಅವಳೇ ಸೊ ಎಲ್ಲ 3 ತ್ರಿಮೂರ್ತಿಗಳ ಗುಣನೂ ಅವಳಲ್ಲಿ ಇದೆ. ಶಿ ಈಸ್ ದ ಡಿಸ್ಟ್ರಾಯರ್, ಪ್ರಿಸರ್ವ್ ಮಾಡ್ತಾಳೆ, ಅವಳು ಕಾಪಾಡ್ತಾಳೆ, ಹಾಗೆಯೇ ಶಿ ಈಸ್ ದ ಕ್ರಿಯೇಟರ್ ಅಂತ. ಸೊ ಎಲ್ಲ ಗುಣಗಳು ಇರೋವಂಥ ಮಾತೆ ತಾಯಿ, ಅವಳು ತುಂಬಾ ಗ್ರೇಟ್ ಅನ್ನಿಸ್ಕೊಳ್ತಾಳೆ. ಆಶ್ವಯುಜ ಮಾಸದಲ್ಲಿ ಬರೋ ಈ ನವರಾತ್ರಿಯಲ್ಲಿ ದುರ್ಗಾ ಮಾತೆನ ನಾವು ಅವಳನ್ನು ಆನರ್ ಮಾಡಲಿಕ್ಕೋಸ್ಕರ 9 ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಪೂಜೆ ಮಾಡ್ತೀವಿ. ಈ 9 ದಿನವೂ ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೊತೆ ಅವಳು ಇರ್ತಾಳೆ ಅಂತ ಅವಳನ್ನು ಆನರ್ ಮಾಡ್ತೀವಿ. ಸೊ ಆವಾಗ ಕೆಲವರು ಉಪವಾಸ ವ್ರತ ಎಲ್ಲ ಮಾಡಿ ದೇವಿನ ಒಲಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಕಳೆದು ಜೀವನದಲ್ಲಿ ಸುಖ ಸಮೃದ್ಧಿ ಎಲ್ಲ ಬರುತ್ತೆ ಅಂತ ನಮಗೆ ನಂಬಿಕೆ. ಹಾಗೆ ಇನ್ನೊಂದು ಕತೆ ಪ್ರಕಾರ ಶ್ರೀರಾಮ ಈ ರಾವಣನಿಂದ ಜಗತ್ತನ್ನು ಕಾಪಾಡಲಿಕ್ಕೋಸ್ಕರ ಅವನ ಸಂಹಾರ ಮಾಡೋಕ್ಕಿಂತ ಮೊದಲು ನಾರದರವ್ರ ಹತ್ರ 9 ದಿನಗಳ ಕಾಲ ವ್ರತ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗೆ ವ್ರತ ಮಾಡಿ ಶ್ರೀರಾಮ ರಾವಣನ ಸಂಹಾರ ಮಾಡ್ತಾನೆ 10ನೇ ದಿನ ಅನ್ನೋದು ಒಂದು ಕಥೆಯಲ್ಲಿದೆ. ಈ ನವರಾತ್ರಿಯಲ್ಲಿ 9 ದಿನವೂ ದೇವಿಯ ಬೇರೆ ಬೇರೆ ರೂಪ. ಫಸ್ಟ್ ಡೇ ಶೈಲಪುತ್ರಿ ಅಂತ ಆದರೆ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ, 4ನೇ ದಿನ ಕೂಷ್ಮಾಂಡ, 5ನೇ ದಿನ ಸ್ಕಂದ ಮಾತೆ ಆಗ್ತಾಳೆ, ಹಾಗೆ 6ನೇ ದಿನ ಕಾತ್ಯಾಯನಿ ಆಗ್ತಾಳೆ, 7ನೇ ದಿನ ಕಲಾರಾತ್ರಿ, 8ನೇ ದಿನ ಸಿದ್ಧಿದಾತ್ರಿ, 9ನೇ ದಿನ ಮಹಾಗೌರಿ ಆದರೆ ಕೊನೆಗೆ ವಿಜಯದಶಮಿ ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ತೀವಿ. ಶೈಲಪುತ್ರಿಗೆ ಹಸುವಿನ ತುಪ್ಪನ ಅರ್ಪಣೆ ಮಾಡಿರ್ತೀವಿ. ಸೊ ಆ ಶೈಲಪುತ್ರಿ ಹೇಗೆ ಹುಟ್ಟಿದ್ಲು ಅಂತಂತಂದರೆ, ಅವಳದ್ದು ಹೇಗೆ ಆ ರೂಪನ ಬಂತು ಅಂತಂದರೆ ಅದಕ್ಕೂ ಒಂದು ಸಹ ಕತೆ ಇದೆ. ಅವಳು ಹಳೆ ಜನ್ಮದಲ್ಲಿ, ಶೈಲಪುತ್ರಿದು ಹಳೆ ಜನ್ಮದಲ್ಲಿ ಅವಳು ಸತಿ ಆಗಿರ್ತಾಳೆ. ನಿಮಗೆಲ್ಲರಿಗೂ ಸತಿ ಕತೆ ಗೊತ್ತೇ ಇದೆ ಅಲ್ವಾ. ಸತಿ ಶಿವನ್ನ ತುಂಬ ಇಷ್ಟಪಟ್ಬಿಟ್ಟು ಅವನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಆದಾಗ ದಕ್ಷ ಬ್ರಹ್ಮ ಅವಳಪ್ಪ ದಕ್ಷನಿಗೆ ಇಷ್ಟ ಆಗೋದಿಲ್ಲ. ಅವನಿಗೆ ಶಿವನ್ ನೋಡಿದರೆ ಆಗ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಅವರಿಬ್ಬರನ್ನ ಹತ್ರನೇ ಸೇರಿಸ್ತಿರಲಿಲ್ಲ, ಮಾತಾಡ್ತಾನೂ ಇರಲ್ಲ. ಒಂದ್ಸರಿ ದೊಡ್ಡ ಯಜ್ಞ ಮಾಡಿರ್ತಾನೆ ದಕ್ಷ ಬ್ರಹ್ಮ. ಆಗ ಇವ್ರನ್ನ ಶಿವ ಪಾರ್ವತಿನ ಕರೆದಿರೋದಿಲ್ಲ. ಆವಾಗ ಇವಳೇನು ಮಾಡ್ತಾಳೆ, ಎಷ್ಟಂದ್ರೂ ತವ್ರ ಮನೆಯಲ್ಲಿ ದೊಡ್ಡ ಪೂಜೆ ನಡೀತಾ ಇದೆ, ಹೋಗಬೇಕು ಅನಿಸುತ್ತಲ್ವ, ಶಿವನ ಹತ್ರ ಕೇಳ್ತಾಳೆ, ಕರೀದಿದ್ರು ಪರವಾಗಿಲ್ಲ ನಾವು ಹೋಗೋಣ ಅಂತ. ಬಟ್ ಶಿವ ಒಪ್ಕೊಳ್ಳೋದಿಲ್ಲ. ಮೊದಲೇ ಅವ್ರಿಗೆ ನಮ್ಮನ್ನು ನೋಡಿದರೆ ಇಷ್ಟ ಇಲ್ಲ, ಅಂಥದ್ರಲ್ಲಿ ಮತ್ತೆ ಕರೀದೆ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ. ಬಟ್ ಅವಳಿಗೆ ತುಂಬ ಹಠ ಮಾಡ್ಕೊಂಡು, ಇಲ್ಲ ನಾನೊಬ್ಬಳಾದರೂ ಹೋಗ್ತೀನಿ ಅಂತ ಅಂದ್ಕೊಂಡು ಹೋಗ್ತಾಳೆ. ಹೋದಾಗ ಅಲ್ಲಿ ಯಜ್ಞದಲ್ಲಿ ಎಲ್ಲರ ಮುಂದೆ ದಕ್ಷ ಬ್ರಹ್ಮ ತುಂಬ ಇನ್ಸಲ್ಟ್ ಮಾಡಿಬಿಡ್ತಾನೆ. ಶಿವಂಗಂತೂ ಏನೇನೋ ಬೈದ್ಬಿಡ್ತಾನೆ. ಆಗ ಅವಳಿಗೆ ತುಂಬ ಬೇಜಾರು, ದುಃಖ ಆಗುತ್ತೆ, ಪ್ಲಸ್ ಸಿಟ್ಟು ಬಂದುಬಿಡುತ್ತೆ. ಆ ಸಿಟ್ಟನ್ನು ಅವಳಿಗೆ ಕಂಟ್ರೋಲ್ ಮಾಡಲಿಕ್ಕಾಗೋದಿಲ್ಲ. ಆವಾಗ ಹೋಗ್ಬಿಟ್ಟು ಅಲ್ಲಿ ನಡೀತಾ ಇರೋ ಯಜ್ಞಕುಂಡಕ್ಕೆ ಹಾರಿಬಿಟ್ಟು ತನ್ನನ್ನು ತಾನು ಆಹುತಿ ಕೊಟ್ಕೊಂಡ್ಬಿಟ್ಟಿರ್ತಾಳೆ. ಅದನ್ನು ಕೇಳಿ ಶಿವಂಗೆ ತುಂಬ ಸಿಟ್ಟು ಬಂದುಬಿಡುತ್ತೆ, ದುಃಖ ಆಗುತ್ತೆ. ಒಂದು ಇದ್ರ ಪ್ರಕಾರ ಆ ಡೆಡ್ ಬಾಡಿನೇ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ, ದುಃಖ ಪಡ್ತಾ ಇರ್ತಾನೆ. ಏನು ಎಲ್ಲ ಸೃಷ್ಟಿ ಕ್ರಿಯೆನೇ ನಿಂತೋಗ್ಬಿಟ್ಟಿರುತ್ತೆ, ತುಂಬ ಇದಾಗ್ತಾ ಇರುತ್ತೆ ಇಡೀ ಪ್ರಪಂಚದಲ್ಲಿ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ, ಅಷ್ಟೊಂದು ಹುಚ್ಚಂತರ ಆಗೋಗ್ಬಿಟ್ಟಿರ್ತಾನಂತೆ ಸತಿ ಸತ್ತೋದಾಗ. ಆಗ
ವಿಷ್ಣು ಸುದರ್ಶನ ಚಕ್ರನ ಬಿಟ್ಟು ಆ ದೇಹನ ಇದ್ದರೆ ತಾನೇ ಅವ್ನು ಹಂಗೆ ಮಾಡೋದು. ಆ ದೇಹನೇ ಅವನಿಗೆ ಕಾಣಿಸ್ದೇ ಇದ್ದರೆ ಅವಾಗ ಕೂಲ್ ಆಗ್ತಾನೆ ಅಂತ ಅಂದ್ಕೊಂಡ್ಬಿಟ್ಟು ಆ ದೇಹಕ್ಕೆ ಸುದರ್ಶನ ಚಕ್ರನ ಬಿಟ್ಟಾಗ ಅದು ಎಲ್ಲೆಲ್ಲೆಲ್ಲೋ ಪಾರ್ಟ್ಸ್ ಆಗಿ ಹೋಗಿ ಬಿದ್ದಿದ್ದೆ ಶಕ್ತಿ ಕೇಂದ್ರಗಳು ಅಂತ. ಈಗೆಲ್ಲ ದುರ್ಗಾ ಮಾತೆದೆಲ್ಲ ಕಡೆ ಶಕ್ತಿಪೀಠಗಳಿದೆ. ಸೊ ಆ ಥರ ಕಥೆ ಇದೆ. ಅದೇ ಆಮೇಲೆ ಶಿವ ತಪಸ್ಸು ಮಾಡ್ತಾ ಒಂಥರ ವೈರಾಗ್ಯ ಬಂದುಬಿಟ್ಟಿರುತ್ತೆ ಶಿವಂಗೆ. ಆವಾಗ ಅವಳಿಗೆ ಮತ್ತೆ ಹೇಗಾದರೂ ಮಾಡಿ ಇನ್ನೊಂದು ಜನ್ಮ ಹೊತ್ಕೊಂಡು ಬಂದುಬಿಟ್ಟು ಶಿವನ್ನೇ ಸೇರಬೇಕು ಅಂತ ಹೇಳಿಬಿಟ್ಟು ಶೈಲಪುತ್ರಿಯ ರೂಪದಲ್ಲಿ ಬಂದು ಮತ್ತೆ ಶಿವನ ಅವಳು ಹಿಮವಂತನ ಮಗಳಾಗಿ ಹುಟ್ತಾಳೆ. ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು ಅಂತ. ಸೊ ಹಿಮವಂತನ ಪುತ್ರಿಯಾಗಿ ಪಾರ್ವತಿಯಾಗಿ ಹುಟ್ಟಿ ಮತ್ತೆ ಶಿವನ ಸೇರ್ಲಿಕ್ಕೆ ಹೋಗ್ತಾಳೆ. ಆಗ ಅವಳು ಇನ್ವೋಕ್ ಮಾಡೋದು ಮೂಲಾಧಾರ ಚಕ್ರನಂತೆ, ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಅಂತ. ಶೈಲಪುತ್ರಿ ಅದಕ್ಕೆ ಫಸ್ಟ್ ಡೇನೇ ಆ ರೂಪನ್ನು ಪೂಜೆ ಮಾಡೋದು. ಸೊ ಮೂಲಾಧಾರ ಚಕ್ರನ ಇನ್ವೋಕ್ ಮಾಡ್ತಾಳೆ ಅಂತ. ಮೇಲ್ಗಡೆ ಇರೋ ಶಿವನ ಕೆಳಗಡೆಯಿಂದ ಇನ್ವೋಕ್ ಮಾಡ್ಕೊಂಡು ಅವಳು ಅಲ್ಲಿಗೆ ಸೇರಲಿಕ್ಕೆ ಹೋಗ್ತಾಳೆ ಅಂತ. ಅದಕ್ಕೋಸ್ಕರ ಶೈಲಪುತ್ರಿನ ಇವತ್ತಿನ ದಿನ ಫಸ್ಟ್ ಡೇ ನಾವು ಪೂಜೆ ಮಾಡ್ತೀವಿ. ಶೈಲಪುತ್ರಿ ನೇಚರನ್ನು ರೆಪ್ರೆಸೆಂಟ್ ಮಾಡ್ತಾಳೆ. ಸೊ ಪ್ರಾಸ್ಪರಿಟಿಗೆ, ಗ್ರೋತಿಗೆ ಎಲ್ಲ ನಾವು ಅವಳನ್ನು ಕೇಳ್ಕೊಳ್ತೀವಿ. ಶೈಲಪುತ್ರಿನ ಕೇಳ್ಕೊಳ್ಳೋದ್ರಿಂದ ನಮಗೆ ಪೀಸ್, ಬ್ಯಾಲೆನ್ಸ್, ಸ್ಪಿರಿಚುವಲ್ ಅವೇಕನಿಂಗ್ ಆಗಬೇಕಂದ್ರೆ ಅದೆಲ್ಲನೂ ನಾವು ಶೈಲಪುತ್ರಿ ಹತ್ರ ಕೇಳ್ಕೊಳ್ತೇವೆ. ನಾವು ಇವತ್ತು ಹೇಳ್ಕೊಳ್ಬೇಕಾಗಿರುವಂಥ ಶ್ಲೋಕ ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತಶೇಖರಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿಂ. ಅಂದರೆ ಅತ್ಯುತ್ತಮ ವರಗಳನ್ನು ದಯಪಾಲಿಸುವ, ಹಣೆ ಮೇಲೆ ಅರ್ಧಚಂದ್ರನ ಕಿರೀಟವಿರುವ, ಗೂಳಿಯ ಮೇಲೆ ಸವಾರಿ ಮಾಡಿ ತ್ರಿಶೂಲವನ್ನು ಧರಿಸಿರುವ ಯಶಸ್ವಿನಿ ಶೈಲಪುತ್ರಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿಬಿಟ್ಟು, ಅಥವಾ ಸಿಂಪಲ್ಲಾಗಿ ಓಂ ದೇವಿ ಶೈಲಪುತ್ರೈ ನಮಃ ಅಂತಲೂ ಸಹ ನಾವು ಹೇಳ್ಕೊಳ್ಬೋದು. ಇದನ್ನು 108 ಸಾರಿ ಜಪಿಸೋದ್ರಿಂದನೂ ಎಲ್ಲ ಇಷ್ಟಾರ್ಥ ನೆರವೇರುತ್ತೆ. ಸೊ ಈ ಶೈಲಪುತ್ರಿ ದೇವಿ ಆರಾಧನೆಯಿಂದ ಭಕ್ತರಿಗೆ ತಾಳ್ಮೆ, ಧೈರ್ಯ, ಶಾಂತಿ ಎಲ್ಲ ಬರುತ್ತೆ ಅಂತ ಭಕ್ತರ ನಂಬಿಕೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಸಹ ದೇವಿಯನ್ನು ಆರಾಧನೆ ಮಾಡಿ ಅವಳ ಆಶೀರ್ವಾದವನ್ನು ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.